ಆಶೀರ್ವದಿಸಿದ್ದೇನೆ ಸ್ವಾಮಿ. ಸಮುದ್ರವನ್ನು ಮಥಿಸಿ ಅಮೃತವನ್ನು ಕುಡಿದ ಕಾರಣ ಜರಾಮರಣ ವರ್ಜಿತರು ತಾವು. ಹೌದು ಅಲ್ವೇ? ಹೌದು. ಯಾವತ್ತು ಕೂಡ ಒಳ್ಳೆಯ ಮನಸ್ಸುಳ್ಳಂತಹ ನಿಮ್ಮನ್ನು ಸುಮನಸರು ಎಂದು ಕರೆಯುತ್ತಾರೆ. ಹೌದೇ? ಆಮೇಲೆ ತೆರೆದಂತಹ ಕಂಡು ಯಾವತ್ತು ಕೂಡ ಬಿಟ್ಟುಕೊಂಡೇ ಇರ್ತದೆ, ತೆರೆದುಕೊಂಡೇ ಇರ್ತದೆ. ಆದ್ದರಿಂದ ಬಿಡುಗಣ್ಣರು. ಈಗ ನಿಮಗೆ ಹೆಸರು ಸ್ವಾಮಿ. ನೇರವಾಗಿ ನನ್ನ ಈ ಅಂತಃಪುರಕ್ಕೆ ಬಂದ್ರಲ್ಲ, ಬಂದಾಗ ನಿಮ್ಮ ಮುಖವನ್ನು ನೋಡಿದೆ ನಾನು. ಯಾವತ್ತು ಕೂಡ ನಗು ನಗುತ್ತಾ ಸಚಿ ಎಂದು ನನ್ನನ್ನು ಕರೆಯುತ್ತಾ ಬಳಿಗೆ ಬರುವವರು. ಇವತ್ತು ನೋಡ್ತೇನೆ ಬಹಳಷ್ಟು ಕಂದಿದಾನನದಲ್ಲಿ ತಾವಿತ್ತ ಬಂದಿದ್ದೀರಲ್ಲ ಪ್ರಾಣೇಶ್ವರ. ಏನಾಯಿತು? ಯಾರಿಂದ ಕೊರತೆ ಬಂತು ಹೇಳಿ ಸ್ವಾಮಿ. ಪ್ರಾಣಕಾಂತೆ ಉಪಜರಿಸುವುದ ಇಂದ್ರನಿಂದ ಬಂದಂತ ಬವಣೆಯನ್ನು ಏನು ಅಂತ ಹೇಳಲಿ? ಓ ಮನದಲ್ಲಿ ವಿಪರೀತ ವಿಧಿಯ ಬಂಧ, ಅಪಸೌಮ್ಯವಾಯ್ತು ಯೋಗ ತನುಜನಿಯುದ ಅಪಜಯವು ಬಂದುದೀಗ ಮನದಲ್ಲಿ ಇಂದ್ರಾಣಿ. ಪ್ರಾಣಕಾಂತೆ. ಪ್ರಾಣಕಾಂತ, ಏನೆಂದು ಹೇಳಲೇ ನನ್ನ ಮನಸ್ಸಿನ ಸ್ಥಿತಿಯನ್ನು? ಏನು ಹೇಳಲಿ, ಹೇಗೆ ಹೇಳಲಿ ಎಂಬುದೇ ನನಗೆ ತೋಚುತ್ತಿಲ್ಲವೇ. ಹಿಂದೆ ಮುಂದೆ ಆಲೋಚಿಸಬೇಡಿ, ನಡೆದಂತಹ ಕಥೆಯನ್ನು ಹೇಳ್ಬಹುದಲ್ಲ ದೇವಿ. ಈ ಪ್ರಪಂಚದ ಪ್ರತಿಯೊಂದು ಜೀವಿಯ ಆಗುಹೋಗುಗಳು ಆ ಜೀವಿಯು ಹುಟ್ಟುವಾಗಲೇ ಆ ಜೀವಿಯ ಹಣೆಯಲ್ಲಿ ಬ್ರಹ್ಮನಿಂದ ಪೂರ್ವ ನಿಯೋಜಿತವಾಗಿರುತ್ತದೆ ಅಂತೆ. ಅದನ್ನು ಹಣೆ ಬರಹ ಅಥವಾ ವಿಧಿ ನಿಯಮ ಅಂತ ಹೇಳುತ್ತಾರೆ. ಅಥವಾ ವಿಧಿ ಅಂತ ಹೇಳು. ಹೌದು, ಅದು ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪ ಅಥವಾ ಪುಣ್ಯ ಕರ್ಮಗಳಿಂದ ನಿರ್ಧಾರಿತವಾಗುತ್ತದಂತೆ. ಸತಿ, ಏನು ಹೇಳಲಿ? ಲೋಕಮುಖದಲ್ಲಿ ಒಂದು ಮಾತಿದೆ, ಅವಶ್ಯಂ ಮುಖ್ಯೋತ್ತಮ್ ಕೃತಂ ಕರ್ಮ ಶುಭಾಶುಭಂ. ತಾನು ಮಾಡಿದಂತಹ ಸತ್ಕರ್ಮ ಹಾಗೂ ದುಷ್ಕರ್ಮ ಇವೆರಡರ ಫಲವನ್ನು ಅವಶ್ಯವಾಗಿಯೇ ಅನುಭವಿಸಬೇಕಂತೆ. ಕೆಲವೊಂದು ಕರ್ಮಗಳಿಗೆ ತಕ್ಷಣಕ್ಕೆ ಫಲ ದೊರೆಯುತ್ತದೆ, ಕೆಲವೊಂದು ಕರ್ಮಗಳಿಗೆ ಕಾಲಾಂತರದಲ್ಲಿ ಫಲ ದೊರೆಯುತ್ತದಂತೆ. ಅಂತೂ ನಾವು ಮಾಡಿದಂತಹ ಕರ್ಮ ಅದರ ಫಲವನ್ನು ನಾವು ಅನುಭವಿಸಲೇಬೇಕಲ್ಲವೇ? ಸ್ವಾಮಿ ಹಾಗೆಲ್ಲ ಹೇಳ್ತೀರಿ? ಏನೆಂದು ಹೇಳಲೆ ಸಚಿ, ಮೊನ್ನೆ ನಡೆದಂತಹ ಯುದ್ಧದಲ್ಲಿ ತಾರಕಾಸುರನ ಮಗನಾದಂತಹ ತಾರಾಕ್ಷನಲ್ಲಿ ನನಗೆ ಸೋಲು
ಮರೆಯುವಳೆಲ್ಲರೂ ಒಂದಾಗಿ ಕಾಯುತ್ತಲಿರುವ ಶುಭ ವೇಳೆಗಾಗಿ ರಮಣ ಪ್ರಾಣೇಶ್ವರ, ಪ್ರಾಣಕಾಂತೆ, ದೇವಲೋಕಕ್ಕೆ ಯಾರು ಬಂದದ್ದು? ತಾರಕಾಸುರನ ಮಗನಾದಂತಹ ತಾರಾಕ್ಷ. ತಾರಕಾಸುರನ ಮಗನಾದಂತಹ ತಾರಕಾಕ್ಷ ಬಂದಿದ್ದಾನೆ. ಹ, ಯುದ್ಧದಲ್ಲಿ ನಿಮಗೆ ಸೋಲವಾಗಿದೆ. ಸೋಲಾಗಿದೆ ಬಿಡಲಿ. ಸುರಲೋಕ ಆತನ ಪಾಲಿಗಾಗಿದೆ. ಹ, ಇದು ಈ ಹಿಂದೆ ನಡೆದಂತಹ ಘಟನಾವಳಿಗಳು ಬಹಳಷ್ಟು ಇದೆಯಲ್ಲ. ಹ, ಎಷ್ಟೋ ಮಂದಿ ರಾಕ್ಷಸರು ಅಥವಾ ದಾನವರು ದೇವಲೋಕಕ್ಕೆ ಬ್ರಹ್ಮನಿಂದಲೋ ಹರನಿಂದಲೋ ವರವನ್ನು ಪಡೆದು ಬರ್ತಾರೆ. ಹ, ವರಪ್ರಭಾವಿತರಾದಂತಹ ಅವರು ಹ. ನಿಮ್ಮನ್ನು ಜಯಿಸ್ತಾರೆ ಹೌದು. ಎಂದ ಮಾತ್ರಕ್ಕೆ ಒಮ್ಮೆ ಮಾತ್ರ ಸೋಲು. ನಿಜ. ಸ್ವಾಮಿ, ಹ, ತಾವು ತಿಳಿದವರು. ಹ, ಹಾಗೆಂತ ಹ, ಕಷ್ಟ ಸುಖಗಳು ಎನ್ನುವುದು ರಾತ್ರಿ ಹಗಲು ಎಂಬಂತಹ ಪ್ರಭೇದ ಇದ್ದಂತೆ ಹ, ಅಲ್ವೇ? ಹೌದು, ಇಂದು ಕಷ್ಟ ಬರ್ತದೆ, ನಾಲ್ಕು ನಾಳೆ ಸುಖ ಬರ್ತದೆ, ಹೌದು. ಆಮೇಲೆ ಕಷ್ಟ ಬರ್ತದೆ, ಹೌದು, ಸುಖ ಬರ್ತದೆ. ಹ. ಇದನ್ನು ಹೇಳುವುದು ಜೀವನ. ಹ, ಇದು ಜೀವನದ ಕಥೆ. ಹ, ಸ್ವಾಮಿ, ಹ, ಈ ಹಿಂದೆಯೂ ನಾವು ಬಹಳಷ್ಟು ನೊಂದವರು ಹ, ಅಲ್ವೇ? ಹೌದು. ಶೂರಪದ್ಮಾಸುರ ಎನ್ನುವರು ಹ. ದಾಳಿ ಮಾಡಿದ್ದಾನೆ. ನಿನ್ನನ್ನು ಬಯಸಿದ್ದ. ಹೌದು. ಹ, ಆಮೇಲೆ ನನ್ನನ್ನು ಬಯಸಿದ್ದಾನೆ ಹ, ಎನ್ನುವ ಕಾರಣಕ್ಕಾಗಿ ಹ, ಆ ಸಂದರ್ಭದಲ್ಲಿ ಪರಮೇಶ್ವರನ ಅಂಬೋಣವಾಯಿತು ನೋಡಿ. ಹೌದು. ನೀವು ಬೇರೆ ಕಾಂತಾರದಲ್ಲಿ ತಿರುಗಾಡುತ್ತಾ ಇದ್ದುಕೊಳ್ಳಿ, ಹ. ದುಷ್ಟನಿಂದ ಆಗುತ್ತಿರುವಂತಹ ಯಾವುದೇ ಕಷ್ಟವನ್ನು ದೂರೀಕರಿಸ್ತೇನೆ ಹ, ಹೇಳಿದವರು ಯಾರು? ಪರಮೇಶ್ವರ. ಕಾಯುವುದಕ್ಕೂ ಕೊಲ್ಲುವುದಕ್ಕೂ ಸಮರ್ಥರಾದಂತಹ ಪರಮೇಶ್ವರ. ಹ, ಆಮೇಲೆ ಮಹಾವಿಷ್ಣು, ಹ. ಸತ್ವಗುಣವುಳ್ಳಂತಹ ಮಹಾವಿಷ್ಣು ಹ, ಪ್ರಜೆಗಳನ್ನು ಪಡೆಯುತ್ತಾನೆ. ಹ. ಅಧರ್ಮ ತಾಂಡವವಾಡುತ್ತಿರುವಾಗ ಹ. ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಹ. ಹಲವು ಅವತಾರಗಳನ್ನು ತಳೆದುಕೊಳ್ಳುತ್ತಿರುವಂತಹ ಹ, ಆ ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಯಾವತ್ತೂ ಯಾವತ್ತೂ ಇದೆ. ಇದ್ದದ್ದು. ಆದ್ದರಿಂದ ನಾವು ಕೇಳಿಕೊಳ್ಳುವುದು ಹ. ಇಷ್ಟೇ. ಹ. ಸ್ವಾಮಿ, ದೇವರಲ್ಲಿ ನಾವು ಬೇಡಿಕೊಳ್ಳೋಣ, ಹ, ಬಂದಂತಹ ಕಷ್ಟ ಹ. ದೂರವಾಗಬೇಕು. ಇಂದಲ್ಲ ನಾಳೆ ಅಲ್ಲ, ನಮಗೆ ಶುಭವಾಗ್ತದೆ. ಹೆದರಬೇಡಿ. ಹಾಗಲ್ವೇ ಅದು? ಅಲ್ವೇ? ಕೇವಲ ಯುದ್ಧದಲ್ಲಿ ಸೋತೆನೆಂಬುದಕ್ಕೆ ನಾನು ಹೀಗೆ ಬಳಲುತ್ತಿದ್ದೇನೆ. ಕೆಳನಾಗಿ ವಿಮಲ ರುಚಿ ಸಣ್ಣದಾಗಿಯೇ ಆ, ಆ, ವಿಮಲ ರುಚಿ ಏನು ಹೇಳಲೇ ನಾನು? ಸಣ್ಣದಾಗಿಯೇ ಬಣ್ಣದೊಂದು ಬಗೆಯ ಬೇಳೆ ಸಣ್ಣದಾಗಿಯೇ ಬಣ್ಣದೊಂದು ಬಗೆಯ ಬೇಳೆ ಸಣ್ಣದಾಗಿಯೇ ಘೋರ ಮೃತ್ಯು ತಾರಕಾಗ್ನ ವೀರಿ ಮದಗಾಲಿ ಸಾರಿ ನಿನ್ನ ಭಯದಲ್ಲಿದು ಯಾರೊಳೆನ್ನಾಳಿ ಕೇಳೆನ್ನ ಶಾಟಿ ವಿಮಲ ರುಚಿ ಸಣ್ಣದಾಗಿಯೇ ಅಯ್ಯೋ ಶಚಿಯೇ, ಪ್ರಾಣೇಶ್ವರ, ಕೇವಲ ಯುದ್ಧದಲ್ಲಿ ಸೋತೆನೆಂಬ ಮಾತ್ರಕ್ಕೆ ನಾನಿಷ್ಟು ದುಃಖಿಸುವುದಕ್ಕುಂಟೆ? ಹಾಗಲ್ವೇ ಅದು? ಇಲ್ಲಿ ವಿಷಯವೇ ಬೇರೆ. ಏನು? ಈ ಮೊದಲು ಬಂದಂತ ರಾಕ್ಷಸರಾಗೆ ಹ. ಈ ತಾರಾಕ್ಷನಲ್ಲ, ಆ, ಅವನ ಮನದೆಣಿಕೆಯೇ ಬೇರೆ. ಹೇಗೆ? ಏನೆಂದು ಹೇಳಲಿ ನಿನಗೆ? ಸ್ವಾಮಿ, ಹೇಗೆ ಹೇಳಲಿ? ನೋಡಿ, ಒಂದು ಗೊತ್ತಾಗುತ್ತಾ ಇಲ್ಲ. ಹೇಳುವಂತಹ ವಿಚಾರಕ್ಕೆ ಧೃತಿಗೆಡಬೇಡಿ. ಹ, ಯಾಕಂದ್ರೆ ಹ, ನಿಮ್ಮೊಂದಿಗೆ ನಾನಿದ್ದೇನಲ್ಲ, ಹ, ಕಷ್ಟ ಸುಖಗಳನ್ನು ನಾವು ಹಂಚಿಕೊಳ್ಳುವವರು. ಹ, ಹಾಗಾದ್ದರಿಂದ
ಆದ್ದರಿಂದ ಸತಿಪತಿ ಅಂತ ಹೇಳುವಂಥದ್ದು ಹ. ಅಲ್ವಾ? ಹೌದು. ಈಗ ನಿಮಗೆ ಏನಾಗಿದೆ, ಏನು ಕಷ್ಟವಾಗಿದೆ ಎಲ್ಲವನ್ನು ನನ್ನಲ್ಲಿ ತಿಳಿಸಿ. ಅದನ್ನು ನಾನು ಹೇಗೆ ಹೇಳಲೆ? ಯಾವ ಬಾಯಿಂದ ನಿಮ್ಮ ಹೇಳಲಿ? ದುಃಖದಲ್ಲಿ ನಾನು ಪಾಲುದಾರಳಾಗ್ತೇನೆ. ಹ. ಹೇಳಿ ಹೇಳಿ ಹೇಳಿ. ಮಡದಿ ಏನು? ಕೈ ಕಾಲುಗಳಿಲ್ಲದ ಹೆಳವನಾದರೂ ಹಾ ತನ್ನ ಮಡದಿಯ ಮಾನ ರಕ್ಷಣೆಗಾಗಿ ಹಾ. ಒಂದೊಮ್ಮೆ ಹೊಡೆಯುವುದಕ್ಕೂ ಸಿದ್ಧನಾಗುತ್ತಾನೆ. ಹೌದೌದೌದು. ಆದರೆ ನಾನು ಹಾ ನಾನು ಹಾ. ಅದಕ್ಕಿಂತಲೂ ನಿಕೃಷ್ಟನಾಗಿ ಹೋದೆನೆ. ಏನು ಸ್ವಾಮಿ? ಹ. ಹಾ ಹೇಳುವುದಕ್ಕೆ ಹಾ. 3 ಲೋಕದ ಅಧಿಕಾರಿ ನಾನು. ಹೌದೌದು. ಆದರೆ ನನ್ನ ಮಡದಿಯ ಮಾನ ರಕ್ಷಣೆಯನ್ನು ಮಾಡುವುದಕ್ಕೆ ನಾನು ಅಶಕ್ತನಾಗಿದ್ದೇನೆ. ಈಗ ನನ್ನ ಮಾನ ಹೋಗ್ತದ? ಏನೆಂದು ಹೇಳಲಿ? ಎಲ್ಲಿ ಹೇಗೆ? ಆ ಕೂಳ ತಾರಾಕ್ಷ ಹಾ ನನ್ನನ್ನು ಯುದ್ಧದಲ್ಲಿ ಸೋಲಿಸಿದ. ಹಾ ಸ್ವರ್ಗಲೋಕದ ಸಿಂಹಾಸನವನ್ನು ಅವನಿಗೆ ಬಿಟ್ಟುಕೊಟ್ಟೆ. ಹಾ ಇನ್ನು ಮುಂದೆ ನೀನೇ ಇಂದ್ರ ಹಾ. ಎಂಬ ಹಾಗೆ ಹೇಳಿದೆ. ಹೌದು. ಅದಕ್ಕ ದಾನವ ಹಾ ಏನು ಏನು ಹೇಳಿ. ಹೇಳುವುದಕ್ಕೂ ನಾಲಿಗೆ ನಾಲಿಗೆ ತಡವರಿಸ್ತಾ ಉಂಟಾ? ಹೌದು. ಹಾ ಸ್ವಾಮಿ, ಅವನಿಗೆ ನಾನು ನಿಮಗೆ ಧೈರ್ಯ ಕೊಡ್ತೇನೆ. ಹ. ನೀವು ಸರಿಯಾಗಿ ಹೇಳಿ, ನಾನು ಸರಿಯಾಗಿ ಕೇಳ್ತೇನೆ, ಆಗುವುದನ್ನು ಸ್ವಾಗತ ಮಾಡ್ತೇನೆ. ಹ. ಇಲ್ಲ ಅದಕ್ಕೊಂದು ದಾರಿಯನ್ನು ನೋಡೋಣ. ದೇವಿ, ಹಾ ಅವನಿಗೆ ಕೇವಲ ಇಂದ್ರನಾದರೆ ಸಾಕಾಗುವುದಿಲ್ಲ ಅಂತೆ, ಮತ್ತೆ ಪೂರ್ಣನಿಂದ್ರನಾಗಬೇಕಂತೆ. ಹಾ ಪೂರ್ಣ ಪೂರ್ಣ ಇಂದ್ರ ಆಗಬೇಕಾದ್ರೆ ಶತಯಾಗ ಮಾಡಬೇಕು, ಇಲ್ಲರೂ ಪೂರ್ಣ ಇಂದ್ರ ಆಗುದಿಲ್ಲ. ಹಾಗಲ್ವಂತೆ. ಅವನಿಗೆ ಅವನ ಬುದ್ಧಿ ಇಲ್ಲ. ಎಣಿಕೆ ಬೇರೆ. ಅವನಿಗೆ ಬುದ್ಧಿ ಇಲ್ಲ. ಹ. ಹಾ ಅವನಿಗೆ ಹಾ. ಪೂರ್ಣನಿಂದ್ರನಾಗಬೇಕಿದ್ರೆ ಹಾ ಅವನ ವಾಮಭಾಗದಲ್ಲಿ ಹಾ. ನೀನು ಬೇಕಂತೆ ಶಚಿ. ಅಯ್ಯೋ, ನೀನು ಬೇಕಂತೆ. ಸುರಬಲಿಯು ದೊರೆಯಲ್ಕೆ ಸುರಬಲಿಯು ದೊರೆಯಲ್ಕೆ ಹಾ ಹಾ ಪರಮ ಪಾಪಿಯು ಬಯಸಿದನೆ ಪರಮ ಪಾಪಿಯು ಬಯಸಿದನೆ ನಾದೊರಗುವವಳೆ ನಾದೊರಗುವವಳೆ ಧನುಜನಿಗೆ ನೀ ಮರುಗದಿರು ಮನದಿಯ ಮರುಗದಿರಿ ಹರಿಯು ಬರೆಯುವನಮ್ಮ ಹರಿವು ಬರೆಯುವನೆಂಬ ಹರಿಯು ಪರೆಯುವನು ಎಂಬ ನೆಲೆಯನೇ ನೆಲೆ ತೆರಳಿ ಭಜನಾದ ನವೀಂದ್ರನ ಪೊರೆಗೆನುತ ಪುಲೋ ಮಜಯು ಪತಿ ಪದಕ್ಕೆ ಎರಗೆ ಹರಿಯು ಪರೆಯುವ ನಮ್ಮ ನೆಲೆಯನೇ ತೆರಳಿ ಭಜನ ದಾನವೇಂದ್ರನ ಹೊರಗೆನುತ್ತ ಪುಲೋ ಮಜಯು ಪತಿ ಪದಗೆರಗಿ ಪರಡೆ ಕಳ್ಳನು ಯಯವಾಗಿ ಹಾ ಹಾ ಪರಮ ಪಾಪಿಯು ಬಯಸಿದನೆ ಎಂದನು ಆ ಪಾಪಿಯು ಬಯಸಿದನೆ ನಾ ದೊರಕುವವಳೆ ದೊರಕುವವಳಲ್ಲ. ನೀ ಮರುಗದಿರು ಮನದಿಯೇ ಕಾಂತೆ. ಹಾ ಶಿವನೇ, ಹ. ಎಂತಹ ಮಾತುಗಳನ್ನು ನಾನು ಕೇಳಿದೆ. ಹ. ದುಷ್ಟನಾದಂತಹ ದಾನವನು ಹ. ನನ್ನನ್ನು ಬಯಸಿದ. ಹೌದು ಶಚಿ. ಸ್ವಾಮಿ, ಹ. ಒಂದು ಮಾತಿದೆ, ಏನು? ವಿನಾಶಕಾಲೇ ವಿಪರೀತ ಬುದ್ಧಿ. ಹ. ಯಾವಾತನು ದುಷ್ಟನು ಹ. ಪರಸ್ತ್ರೀ ವ್ಯಾಮೋಹಿತನಾಗ್ತಾನೆ, ಹ. ಆಮೇಲೆ ಹ. ಪರರ ಸೊತ್ತನ್ನು ವಶೀಕರಣ ಮಾಡ್ತಾನೆ. ಹ. ಆ ಮೂಲಕವಾಗಿ ದುಷ್ಟತ್ವ ಹೆಚ್ಚಾಗ್ತದೆ, ಹ. ತನ್ನ ವಿನಾಶದ ದಾರಿಯನ್ನು ತಾನು ಕಂಡುಕೊಳ್ಳುತ್ತಾನೆ. ಹ. ಸ್ವಾಮಿ, ದೇವಿ. ದುಷ್ಟನು ನನ್ನನ್ನು ಬಯಸಿದ, ಹ.
ಆತ ಕಡುಪಾಪಿ. ಹ ಯಾಕೆ ಗೊತ್ತೇ? ಯಾಕೆ? ದುಷ್ಟ ಬಯಸಿದ ಅಂತ ಇಟ್ಟುಕೊಳ್ಳೋಣ, ಹ ಸಚಿ ಬಯಸಿಯಾಳೆ ಇಲ್ಲವಲ್ಲ, ಆಲೋಚನೆ ಮಾಡಬೇಕು. ಹ ಹಾಗಾದ್ದರಿಂದ ವಿನಾಶಕಾಲಕ್ಕೆ ಬಂದಂತಹ ವಿಪರೀತ ಬುದ್ಧಿಯಿಂದ ದುಷ್ಟನನ್ನು ಬಯಸಿದ್ದಾನೆ. ಸ್ವಾಮಿ, ಶಚಿ, ತ್ರಿಮೂರ್ತಿಗಳ ಅನುಗ್ರಹ ಮೂಲಕವಾಗಿ ಹ ಈ ಸುರಲೋಕದ ಅಧಿಕಾರ ನಿಮಗೆ ಪ್ರಾಪ್ತಿಸಿದೆ. ಹ ಭಕ್ತಿ ಎಂಬಂತಹ ಕಾಣಿಕೆಯನ್ನು ಅರ್ಪಿಸಿ ಹ ಮೇಘವಂತ ಪರ್ವತದಲ್ಲಿ ಶತ ಅಧ್ವರವನ್ನು ಮಾಡಿ ಸರಿ, ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಹ ಸಕಲ ಸಂಪತ್ತುಗಳನ್ನು ಪಡೆದು ಹ ಇಲ್ಲಿ ಅಧಿಕಾರವನ್ನು ಪಡೆದಂತಹ ನೀವು ಅಲ್ಲವೇ? ಸಾಮಾನ್ಯರಲ್ಲ. ಹ ತ್ರಿಲೋಕವನ್ನು ಆಳುವಂತಹ ಸಾಮರ್ಥ್ಯ ಇದ್ರೆ ಯಾರಿಗೆ ಇವತ್ತು? ನಿಮಗೆ. ಸೋತು ಹೋಗಿದ್ದೇನಲ್ವೇ? ಏನೇ ಆಗಲಿ ಒಮ್ಮೆಗೆ ಸೋಲು ಬರಲಿ. ಹ ಸ್ವಾಮಿ, ಹ ಭೂತಳದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರು ಕೂಡ ಹ ಕಾಲಕ್ಕೆ ಸರಿಯಾಗಿ ಯಜ್ಞವನ್ನು ಮಾಡ್ತಾರೆ. ಹ ಆ ಮೂಲಕವಾಗಿ ಮಳೆಯನ್ನು ಸುರಿಸುವುದು ಯಾರು? ವರುಣದೇವ. ವರುಣದೇವಾಗಿದ್ರು ನಿಮ್ಮ ಅನುಗ್ರಹ ಬೇಕು. ಹೌದು ಹೌದು. ಆದ್ದರಿಂದ ಹ ಆ ಮೂಲಕವಾಗಿ ಜನರು ಸುಖದಿಂದ ಕಾಲವನ್ನು ಸಾಗಿಸ್ತಾರೆ. ಹ ಇಂತಹ ಒಂದು ಸುಖ ಘಟ್ಟದಲ್ಲಿರುವಾಗ ಹ ಅನ್ಯಾಯವೊಂದು ಬಂದು ಒದಗಿದೆ ಅಂತಾಗಿದ್ರೆ ಹ ನಿಮ್ಮ ಮರ್ಯಾದೆಯನ್ನು ಆತ ಬಯಸಿದ, ಹ ನೀವು ಹೆದರುದ? ಅಲ್ಲ ದೇವಿ, ಈ ಮೊದಲು ಬಂದಂತ ಹಾಗೆ ಈ ರಾಕ್ಷಸನಲ್ಲ. ಹ, ಕಾಮಾತುರಂನ ಭಯಂನ ಲಜ್ಜ. ಹ. ಕಾಮಾತುರನಾದವನಿಗೆ ಹ. ಯಾವ ಭಯವೂ ಇಲ್ಲ, ಯಾವ ಲಜ್ಜೆಯೂ ಇಲ್ಲ. ಹ. ಈ ಕೂಳನಿಗೆ ಹ. ದೇವರ ಭೀತಿಯಂತೂ ಇಲ್ಲವೇ ಇಲ್ಲ. ಹ. ಯಾವ ಧರ್ಮ ಮಾರ್ಗ ನೀತಿ ಮಾರ್ಗದ ಮಾತುಗಳೂ ಇವನಿಗೆ ನಾಟುವುದಿಲ್ಲ. ಹ. ಶಚಿ, ಓ, ಒಂದು ವೇಳೆ ಹ. ನಿನ್ನನ್ನು ಕೊಡದೇ ಇದ್ದರೆ ಹ. ಇಡೀ ಸ್ವರ್ಗವನ್ನೇ ಪುಡಿ ಮಾಡುತ್ತೇನೆ ಎಂಬ ಹಾಗೆ ಹೇಳುತ್ತಿದ್ದಾನೆ. ಸ್ವಾಮಿ, ಏನು ಮಾಡುವುದೇ ಈಗ? ಒಮ್ಮೆ ಹೇಳಬಹುದು, ಹ ಯಾಕಂದ್ರೆ ರಕ್ತ ಬಿಸಿ ಇದೆ ಅಲ್ಲ. ಹ ಆತನ ರಕ್ತ ಬಿಸಿಯಲ್ಲಿ ನಾನು ಸ್ವರ್ಗವನ್ನು ಪುಡಿ ಮಾಡ್ತೇನೆ, ಹ ಸಚಿಯನ್ನು ಬಯಸ್ತೇನೆ, ಸಚಿಯನ್ನು ಕೊಡು ಅಂತ ಹೇಳಬಹುದು. ಹ ಸ್ವಾಮಿ, ಹ ಪತಿವ್ರತೆ ಆದವಳನ್ನು ಕೆಣಕಿದ್ರೆ ಹ ದುಷ್ಟನ ಗತಿ ಏನಾದೀತು ಆಲೋಚಿಸಿ. ಸರಿ. ಹಾಗಾದ್ದರಿಂದ ಹ. ನಾನು ಪತಿವ್ರತೆ ಹ. ಕಾಯ ವಾಚ ಮನಸ ತ್ರಿಕಣ್ಣ ಶುದ್ಧಿಯಿಂದ ಹ ನಿಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಹ ಹ ಮಗದೊಬ್ಬನನ್ನು ಬಯಸಿದವಳು ನಾನಲ್ಲ. ಹ. ಹಾಗಾದ್ದರಿಂದ ಹ ಪತಿ ಸೇವಾ ಪರಾಯಣನಾಗಿ ಹ. ಯಾವತ್ತೂ ಕೂಡ ನಿಮ್ಮ ಸೇವೆಯನ್ನು ಮಾಡುತ್ತಿರುವಂತಹ ಈ ಸಚಿಗೆ ಹ. ಸೋಲು ಬರುವುದಕ್ಕೆ ಸಾಧ್ಯವಿಲ್ಲ. ಅದಂತೂ ನಿಜ. ಹ. ಹಾಗಲ್ಲದೆ ಹ. ಇನ್ನೊಂದು ಇದೆ. ಹ. ಶ್ರೀಮನ್ನಾರಾಯಣನ ಸಂಪೂರ್ಣ ಅನುಗ್ರಹ ನಮ್ಮ ಮೇಲಿದೆ, ಹ. ಪರಮೇಶ್ವರನ ಅನುಗ್ರಹ ನಮ್ಮ ಮೇಲಿದೆ. ಆದ್ರಿಂದ ತ್ರಿಮೂರ್ತಿಗಳ ಅನುಗ್ರಹ ನಮ್ಮ ಮೇಲಿರುವಾಗ ಹ. ನಾನೊಂದು ವಿಚಾರವನ್ನು ಹೇಳ್ತೇನೆ. ಏನು ಮಾಡುವುದು ಈಗ? ಕಣ್ಣ ನೀರನ್ನು ನಾನು ಇಷ್ಟರವರೆಗೆ ನೋಡಿದ್ದಿಲ್ಲ. ಹ. ಈಗ ನಾನು ಧೃತಿಗೆಡ್ಲಿಲ್ಲ ಅಂತ ನೀವು ಯಾಕೆ ಎದ್ಕೊಳ್ಳಿ? ಅಯ್ಯೋ, ದುಃಖಿಸಬೇಡಿ. ಆಯ್ತು. ಎಲ್ಲ ನಾನಿದ್ದೇನೆ. ಸರಿ. ಎಲ್ಲ ನಾನಿದ್ದೇನೆ. ಏನು ಮಾಡ್ತೀಯ ಈಗ? ನಾನು ಮಾಡ್ತೇನೆ. ಹ. ನೋಡಿ, ಅಪಾಯ ಬಂದಾಗ ಉಪಾಯದಿಂದ ತಪ್ಪಿಸಿಕೊಳ್ಬೇಕು ಅಂತ. ಹ. ಹೇಗೆ ಅಂತಂದ್ರೆ, ದುಷ್ಟನು ನನ್ನನ್ನು ಬಯಸಿದ್ದಾನೆ ಹ. ಅನ್ನುವಾಗ ದುಷ್ಟನನ್ನು ನಾವು ಸೋಲಿಸುವುದಕ್ಕೆ ನೋಡಬೇಕು. ಹೇಗೆ? ಅದು ನಿಮ್ಮಿಂದ ಆಗ್ಲಿಕ್ಕೆ, ಹ ಅದು ನನ್ನಿಂದ ಆದೀತು. ಹ ನಾನು ನೇರವಾಗಿ ಹೋಗ್ತೇನೆ ಎಲ್ಲಿಗೆ? ದುಷ್ಟನಲ್ಲಿಗೆ. ಸಚಿ, ಎಂತಹ ಮಾತುಗಳನ್ನಾಡುತ್ತಾ ಇದ್ದಿ. ಹ, ಪತಿಯೊಬ್ಬನು ಜೀವಂತ ಇರುತ್ತಾ ಹ, ತನ್ನ ಮಡದಿ ಹ. ಮತ್ತೊಂದು ಪುರುಷನಲ್ಲಿಗೆ ಹೋಗುತ್ತಾನೆ ಅಂತ ಹೇಳಿದರೆ ಹ. ಆ ಪತಿ ಮತ್ತೆ ಬದುಕಿ ಉಳಿಯುವುದಕ್ಕುಂಟೆ? ಸ್ವಾಮಿ, ನಾನಿರುತ್ತಾ ಹ, ನೀನು ಆ ಕೂಳನ ಅಂತಃಪುರಕ್ಕೆ ಸೇರಿಕೊಳ್ಳುತ್ತಿ ಅಂತ ಹೇಳುತ್ತಾ ಇದೆಯಲ್ಲ. ನೋಡಿ, ದುಷ್ಟರಿಗೆ ಬುದ್ಧಿ ಇಲ್ಲ, ಹ ಪುಸ್ತಕ ಓದುವವರಲ್ಲ. ಹ ಯಾಕೆ ಅಂತ ಹೇಳಿದ್ರೆ ಹ. ಒಂದೇ ಒಂದು ವಿಚಾರ, ಹ ದೇವಲೋಕದ ಅಧಿಕಾರ ಸಿಕ್ಕಿದೆ ಅಂತ ಆಗಿರುವಾಗ ಹ. ನಾನೇ ದೇವೇಂದ್ರ ಅಂತ ಹೇಳ್ತಾನಲ್ಲ. ಹೌದು, ಹೇಳ್ತಾ ಇದ್ದಾನೆ ಕೂಳ. ಹಾಗಾದ್ರೆ ಸಚಿ ಬೇಕಲ್ಲ ಎಡಭಾಗದಲ್ಲಿ. ಹೌದು. ಎಡಭಾಗದಲ್ಲಿ ಸಚಿ ಹೇಗೆ ಕೂತುಕೊಳ್ಳುವುದು ಅಂತ ಅವನಿಗೆ ಹೇಳಿಕೊಡ್ತೇನೆ. ಹ ಹ ಹ, ಹ ಅವನನ್ನು ನಾನೆಲ್ಲ ನೋಡಿಕೊಳ್ತೇನೆ. ಹ. ನನ್ನ ಮಾನಕ್ಕೆ ಧಕ್ಕೆಯಾದಂತೆ ಆಗದಂತೆ, ಹ ನಿಮ್ಮ ಮಾನಕ್ಕೆ ಹ. ಚ್ಯುತಿ ಬಾರದಂತೆ ಹ ಎಲ್ಲವನ್ನು ನಾನು ನೋಡಿಕೊಳ್ತೇನೆ. ನೋಡಿಕೊಳ್ತೀಯ? ಆ, ನೋಡಿಕೊಳ್ತೀಯ? ಹ. ನಿನ್ನದೇ ಆದಂತಹ ಪತಿವ್ರತ ಧರ್ಮ ನಿನ್ನನ್ನು ಸಂರಕ್ಷಿಸಲಿ. ಆ ನಾರಾಯಣನೇ ನಿನ್ನನ್ನು ಬರೆಯಲಿ. ನಾನು ಅದನ್ನು ಬರುತ್ತೇನೆ. ನೀವು ಮರೆಯಲ್ಲಿ ನೋಡಿ. ಆದೀತು ಆದೀತು. ಯಾವ ರೂಪವನ್ನು ನೀವು ಧರಿಸ್ತೀರಲ್ಲ, ಹಾಗಾದ್ರೆ ಒಂದು ರೂಪವನ್ನು ಧರಿಸಿ ಮರೆಯಲ್ಲಿ ನೋಡಿ ನಾನು ಏನು ಮಾಡ್ತೇನೆ. ಸರಿ ಸರಿ, ನಿನಗೆ ಶುಭವಾಗಲಿ, ಶುಭವಾಗಲಿ.
ಸೊಬಗು. ಓ ಶಚಿ, ಇನ್ನು ಕಾಲವನ್ನು ಸುಮ್ಮನೆ ವ್ಯರ್ಥ ಮಾಡಬೇಡ. ಬಾ ಬಾ, ನನ್ನನ್ನು ಸೇರಿ ಬಾರೆ. ಮಾತನೊಂದ ನಡೆಸುವೆಯ ಮಾತನೊಂದನ ನಡೆಸುವೆ. ಏನೇ ಹೇಳು. ಶೌರ್ಯವಂತ ನೀನು. ಶೌರ್ಯವಂತ ನಿನ್ನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ಪ್ರಪಂಚದಲ್ಲಿ ಎಲ್ಲರೂ ಹೇಳ್ತಾರೆ ನಿನಗೆ ಸರಿ ಇಲ್ಲ ಸರಿ ಇಲ್ಲ ಸರಿ. ಯಾರಿಗೆ ಸರಿ ಇಲ್ಲ? ನಿನಗೆ ಸರಿ ಇಲ್ಲ ಅಂತ ಹೇಳ್ತಾರೆ. ನನಗೆ ಸರಿ ಇಲ್ಲ. ಯೋಗ್ಯತೆಯಲ್ಲಿ, ಪರಾಕ್ರಮದಲ್ಲಿ, ರೂಪದಲ್ಲಿ ನಿನಗೆ ಸರಿಯಾದವರು ಯಾರು ಇಲ್ಲ, ಸರಿಸಾಟಿಯಾದವರು ಯಾರಿಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕಿಲ್ಲ, ಸಂಕ್ಷಿಪ್ತವಾಗಿ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳು. ಹೌದು. ಆಮೇಲೆ ಎತ್ತರ ಪೀಠದಲ್ಲಿ ಕೂತ್ಕೊಂಡಿದ್ಯಲ್ಲ, ಸಚಿ ಬಾ ಬಾಬಾ ಅಂತ ಕರೀತಾ ಇದೆಯಲ್ಲ, ಒಂದು ಕ್ಷಣ ನಿಲ್ಬೇಕು. ಯಾಕೆ? ಯಾವುದಕ್ಕೆ ಅವಸರ ಪಡಬಾರ್ದು. ಈಗ ನನಗೆ ಸಮಯ ಇಲ್ಲ, ಬಾರಿ ಆಲೋಚನೆ ಮಾಡಬೇಕು. ಏನ? ಈಗ ನಿನ್ನ ಇಚ್ಛೆ ಪ್ರಕಾರವೇ ನಡಿಬೇಕು ಅಂತ ಇದ್ರೆ ಅದಕ್ಕೊಂದು ನಿಯಮ, ಅದಕ್ಕೊಂದು ಘಟ್ಟ, ಅದಕ್ಕೊಂದು ಪದ, ಹೀಗೆಲ್ಲ ದಾರಿ ಇದೆ. ಹಾಗೆ ಆಗುದಿಲ್ಲ. ಎಲೆ ಶಚಿ, ನಿನ್ನ ನೀತಿ ಬೋಧನೆಗಳಲ್ಲಿ ಈಗ ನನಗೆ ಬೇಡ. ಹೌದಾ? ನೋಡು, ಇಷ್ಟು ಒಳ್ಳೆಯ ಕಾಲ ಯಾಕೆ ನೀತಿ ಬೋಧನೆ ಬೇಡ ಅಂತ ಮೊದಲೇ ಸಮಯ ಹೋಗುತ್ತೆ. ನನಗೊಂದು ಬೇಕಲ್ಲ ನೀತಿ ಬೋಧನೆ ಅಂತ. ಕೇವಲ ಹೋಗಿ ಸಚಿ ಅವನನ್ನು ಸೇರಿದ ಅಂತ ಹೇಳಿದ್ರೆ ಪ್ರಪಂಚದವರು ಏನಂತಾರು? ಅವರು ಏನು ಬೇಕಾದ್ರೆ ಆಲೋಚನೆ ಮಾಡು. ನೀನು ಮದುವೆ ಆದವನಲ್ಲ? ಹೌದು, ಮದುವೆ ಆದವನಲ್ಲ? ಹೌದು. ಮದುವೆ ಆದವನು ಪರಸತಿಯನ್ನು ಬಯಸುವ ಕ್ರಮ ಉಂಟಾ? ಅವಳು ಇರಲಿ ತಾರಾಮಣಿ, ನನ್ನ ಹೆಂಡತಿ. ನೀನು ಅವಳಿಂದ ನೋಡು ಹೆಚ್ಚು ರೂಪಲಾವಣ್ಯ ಇರುವವಳು. ಹೌದೌದು, ರೂಪಲಾವಣ್ಯವಳು. ಇವತ್ತು ನನ್ನನ್ನು ನೋಡ್ತಿ, ನಾಳೆ ಬೇರೊಬ್ಬಳನ್ನು ನೀವು ಒಬ್ಬಳ ರೂಪ ಉಂಟು ಬಾ ಅಂತ ಹೇಳ್ತಿ. ಕಂಡವರನ್ನು ಎಲ್ಲ ಇಚ್ಛಿಸುದ ಸತ್ಯಕ್ಕೂ ಇಲ್ಲ. ಅದು ಲೆಕ್ಕದಿಂದ ಹೆಚ್ಚು ಯಾವುದು ಆಗಬಾರ್ದು. ಯಾಕೋ ಗೊತ್ತುಂಟ, ಹಾಲಾದ್ರೂ ಒಮ್ಮೆ ವಿಷ ಆಗ್ತದೆ, ಲೆಕ್ಕದಿಂದ ಹೆಚ್ಚು ಕೊಡ್ತದೆ. ಹಾಗಾದ್ರೆ ನೀನು ಹಾಗೆ ಹಾಗಲ್ಲ ಹೇಳಿದ್ ನಾನು ಪತಿವ್ರತೆ. ನಿನ್ನ ಮಡದಿಯು ಪತಿವ್ರತೆ ಅಂತ ಹೇಳುವುದನ್ನು ಕೇಳಿದ್ದೇನೆ. ಹೌದಾ? ಹಾಗಾದ್ರಿಂದ ನಾನು ಹೇಳುದು, ಪತಿವ್ರತೆಯನ್ನು ಬಯಸುವಾಗ ಸ್ವಲ್ಪ ಹಿಂದೆ ಮುಂದೆ ಆಲೋಚಿಸಬೇಕು. ಯಾಕಂದ್ರೆ ನೀನು ನೇರವಾಗಿ ಸಚಿ ಬಾ ಅಂತ ಹೇಳಿದ್ರೆ ನಾಳೆ ನಿನ್ನ ಮಡದಿಯ ಕಣ್ಣ ನೀರು ನಮ್ಮ ಮೇಲೆ ಬಿದ್ರೆ ನಾವು ಪಾಪವೆಂಬ ಕೂಪದಲ್ಲಿ ಹೊರಳಾಡಬೇಕಾದೀತು. ನಾನೊಬ್ಬ ಸ್ತ್ರೀ ಅಲ್ವಾ? ನಾನೊಬ್ಬಕ್ಕೆ ಸ್ತ್ರೀ ಅಲ್ವಾ? ಹೌದು. ಹಾಗಾದ್ರಿಂದ ನಾನು ಹೇಳುದು, ನಿನ್ನ ಮಡದಿ ತಾರಾಮಣಿ ಇದ್ದಾಳಲ್ಲ? ಹೌದು, ಇದ್ದಾಳೆ. ಅವಳಲ್ಲಿ ನೀನು ಕೇಳಬೇಕು. ಏನಂತ ಕೇಳಬೇಕು? ಒಪ್ಪಿಗೆ. ಸಚಿಯನ್ನು ನಾನು ಬಯಸ್ತೇನೆ, ಸಚಿ ನನಗೆ ಬೇಕು, ನಿನ್ನ ಒಪ್ಪಿಗೆ ಇದೆ ಅಂತ ಒಮ್ಮೆ ಮಡದಿಯಲ್ಲಿ ಕೇಳಬಹುದು. ಅವಳು ಖಂಡಿತ ಒಪ್ಪುತ್ತಾಳೆ. ಮಡದಿ ಆಗಿದ್ರೆ ಭರವಸೆ ಇದ್ದಾಳೆ. ಮಡದಿ ಆದ್ರೆ ಸಮ್ಮತಿಸಲಿಲ್ಲ. ಅವಳು ಒಪ್ಪಿಯಾಳು. ತನ್ನ ಗಂಡ ಪರ ಸ್ತ್ರೀಯನ್ನು ಬಯಸಿದ್ರೆ ಹೇಗಾಗ್ಬಹುದು ಅಲ್ವಾ? ಸರಿ, ನೀನು ಹೇಳುವುದು ಕೂಡ. ಆದ್ರಿಂದ ಹೇಳುದು. ಹಾಗಾದ್ರೆ ಈಗ ನಾನೇನು ಮಾಡಬೇಕು? ಈಗ ನಾವಿಬ್ಬರು ಒಂದಾದೇವು ಅಂತ ಇದ್ರೆ ನಾಳೆ ಬಂದು ಇಲ್ಲಿ ರದ್ದಾಂತ ಮಾಡಿದ್ರೆ ನನ್ನ ಹೆಸರೆಲ್ಲ ಹಾಳಾಗುದಿಲ್ವಾ? ಹೌದಲ್ಲ. ಮತ್ತೆ ದೇವಲೋಕದ ದೇವೇಂದ್ರನ ಮಡದಿ ಎಲ್ಲವನ್ನು ಅಂತ್ಯಗೊಳಿಸಿದ್ಲು ಅಂತ. ದೇವೇಂದ್ರನ ಮಡಿಯೇ ಎಲ್ಲ ಇನ್ನು ನೀನು ತಾರಾಕ್ಷನ ಮಡದಿ. ತಾರಾಕ್ಷನ ಮಡದಿ ಆಗ್ಬೇಕಾದ್ರೆ ನಿನ್ನ ಮಡದಿಯಲ್ಲಿ ಕೇಳಿ ಬರಬೇಕು. ಆಮೇಲೆ ತಾರಾಕ್ಷನ ಎರಡನೇ ಮಡದಿ ಅಂತ ಹೇಳು. ಒಂದನೇ ಮಡದಿ ಅಂತಲ್ಲ, ಎರಡನೇ ಮಡದಿ. ಈಗ ನೀನು ತಾರಾಮಣಿ ಒಪ್ಪಿದ್ರೆ ನನ್ನ ಮದುವೆ ಖಂಡಿತ ಆಗುತ್ತೆಯಾ? ಖಂಡಿತ ಅಲ್ಲ. ತಾರಾಮಣಿ ಒಪ್ಪಿದ್ರೆ ಆಕೆಯು ಪತಿವ್ರತೆ, ಆದ್ರಿಂದ ಸತ್ಯ ಧರ್ಮವನ್ನು ಪ್ರತಿಪಾದಿಸುವವಳು. ಏನಂದ್ರೆ ನಾವು ಕೇಳಿದ್ದೇವೆ, ತಾರಾಕ್ಷನ ಮಡದಿ ಯಾವತ್ತೂ ಕೂಡ ಪತಿ ಸೇವೆಯನ್ನು ಮಾಡುತ್ತಿರುವವಳು. ಆದ್ದರಿಂದ ಆಕೆಯ ಪತಿವ್ರತಾ ಸ್ಥಾನ ಹಿರಿದು ಅಂತ ಕೇಳಿದ್ದೇನೆ. ಈಗ ಆಕೆ ಒಪ್ಪಿದಾಳೆ, ಈಗ ಆಕೆ ಒಪ್ಪಿಕೊಳ್ಬೇಕು. ಅಲ್ಲದೆ ಅದು ನನಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ದಾನವರು ಹೇಳುವುದೇ ಸುಳ್ಳಲ್ವ? ನಾನು ಸುಳ್ಳು ಹೇಳಿದ್ರು ಉಳಿದ ದಾನವರಾಗಿ ನಾನು ಸುಳ್ಳು ಹೇಳುವುದಿಲ್ಲ. ನಾನು ಸತ್ಯವನ್ನೇ ಖಂಡಿತ ಹೇಳುತ್ತೇನೆ. ಹೌದಾ? ಹಾಗಾದ್ರೆ ನಾನು ಆಕೆ ಕೇಳಿ ಬರಬೇಕು. ಕಾರ್ಯಕ್ಕೆ ಬೇಕಾಗಿ ಸತ್ಯ ಹೇಳ್ತೀಯಾ? ಖಂಡಿತ ಹೇಳ್ತೀನಿ. ಹಾಗಾದ್ರೆ ನಿನ್ನ ಮಡದಿಯಲ್ಲಿ ಕೇಳು.
ಕೇಳಿ ಬರ್ಬೇಕು. ಆಮೇಲೆ ನಾನು ಒಪ್ತೇನೆ. ಒಪ್ತೀಯಲ್ಲ? ಸಮ್ಮತಿ, ಹಾ. ಹಾಗಾದ್ರೆ ನಾನು ಹೋಗ್ತೇನೆ. ನೀನು ಇದ್ದು.